ನನ್ನ ಪ್ರೀತಿ ಭಾಗ 2. ಕತೆ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದರೆ ಕತೆಯ ಮೊದಲನೇ ಭಾಗನ ತಪ್ಪದೆ ನೋಡಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆಗ ಕತೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ತಾನು ಒಂಟಿ. ಇದೊಂದು ಯಾಂತ್ರಿಕ ಬದುಕು ಎನಿಸತೊಡಗಿತ್ತು. ಆಸಕ್ತಿಯೇ ಇಲ್ಲದ ಬಂಧನ. ಹೀಗೆಯೇ ತಿಂಗಳುಗಳು ಉರುಳಿದ್ದವು. ಪಲ್ಲವಿಗೆ ತುಂಬ ಹುಷಾರಿಲ್ಲ ಎಂದು ಪಕ್ಕದ ಮನೆ ಹುಡುಗನಿಂದ ಬಂದ ಫೋನಿನ ಕರೆಯಿಂದ ಪ್ರದೀಪ್ ಆಫೀಸಿಗೆ ರಜೆ ಹಾಕಿ ಓಡೋಡಿ ಬಂದ. ಬಾಗಿಲು ತೆರೆದೇ ಇತ್ತು. ಮಗು ಅಳುತ್ತಿದ್ದರೂ ಅದರ ಕಡೆ ಪರಿವೇ ಇಲ್ಲದೆ ಹೊರಗು ಕುರ್ಚಿಯಲ್ಲಿ ಕುಳಿತು ಕಣ್ಣು ಮುಚ್ಚಿದ್ದಳು. ತಾನು ಬಂದಿದ್ದನ್ನು ಸಹ ಗಮನಿಸದೇ ಇದ್ದಾಗ ಪಲ್ಲವಿ ಏನಾಗಿದೆಯಮ್ಮ ನಿಂಗೆ? ಪಲ್ಲವಿ ನಿನ್ನನ್ನೇ ಕೇಳಿದ್ದು, ಯಾಕಮ್ಮ ಹೀಗಿದ್ದಿ ಎಂದು ತಲೆ ಸವರುತ್ತಾ ವಾತ್ಸಲ್ಯದಿಂದ ತನ್ನ ಮುದ್ದಿನ ತಂಗಿಯನ್ನು ಕೇಳಿದ. ಮುಚ್ಚಿದ್ದ ಕಣ್ಣನ್ನು ಮೆಲ್ಲಗೆ ತೆರೆದು ತನ್ನ ಅಣ್ಣನನ್ನು ಅಪ್ಪಿ ಗೊಳೋ ಎಂದು ಅತ್ತು ಬಿಟ್ಟಳು. ಯಾಕಮ್ಮ ಅಳುತ್ತಿದ್ದೀಯಾ? ಅಭಿಜಿತ್ಗೆ ಗೊತ್ತಿಲ್ಲವೆಂದು ಕಾಣಿಸುತ್ತೆ. ಫೋನ್ ಮಾಡಿ ಬರ್ತೇನೆ ಎಂದ. ಆ ಕ್ಷಣವೇ ಪಲ್ಲವಿ, ಬೇಡ ಅಣ್ಣ, ನನ್ನನ್ನು ವಿಚಾರಿಸಿಕೊಳ್ಳಲು ನನ್ನವರೆಂದು ಇಲ್ಲಿ ಯಾರೂ ಇಲ್ಲ ಎಂದು ಮತ್ತೆ ಕಣ್ಣೀರು ಹಾಕಿದ್ದಳು. ಅದನ್ನು ನೋಡಿ ಸಹಿಸಲಾರದೆ ಪ್ರದೀಪ್ ತನ್ನ ತಂಗಿಯನ್ನು ಅಪ್ಪಿ ಕಣ್ಣೊರೆಸುತ್ತಾ, ಹಾಗನ್ನ ಬೇಡಮ್ಮ ಪಲ್ಲವಿ, ನಿನ್ನಣ್ಣ ನಾನಿನ್ನೂ ಇದ್ದೀನಮ್ಮ ಎಂದು ಪ್ರೀತಿಯಿಂದ ತಲೆ ಸವರಿದ. ಹಾಗಾದರೆ ನನ್ನ ಒಂದು ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ನನ್ನ ಇರಿಸ್ಕೋತೀಯಾ? ಧಾರಾಳವಾಗಿ. ಯಾಕೆ ಪಲ್ಲವಿ? ಅಭಿಜಿತ್ ಮೊದಲಿನಂತೆಯೇ ಇಲ್ಲವೇ ಎಂದು ಆತಂಕದಿಂದ ಕೇಳಿದ ಪ್ರದೀಪ್. ಪಲ್ಲವಿ ಉತ್ತರಿಸದೆ ಮೌನವಾಗಿ ಅಳಲು ಶುರು ಮಾಡಿದಳು. ಹೋಗಲಿ ಬಿಡು, ನೀನು ರೆಡಿಯಾಗು, ಅಭಿಜಿತ್ಗೆ ಫೋನ್ ಮಾಡಿ ತಿಳಿಸಿ ಬಿಡ್ತೀನಿ ಎಂದ. ಬೇಡಣ್ಣ, ಏನೂ ತಿಳಿಸೋದು ಬೇಡ, ಕಾಗದ ಬರೆದಿಟ್ಟು ಬರುತ್ತೇನೆ ಎಂದಳು. ಪಲ್ಲವಿ, ಹಾಗೆ ಮಾಡೋದು ತಪ್ಪು ಕಣಮ್ಮ ಎಂದ. ಹೌದು ಅಣ್ಣ, ನಾವು ಮಾಡೋದೆಲ್ಲ ತಪ್ಪು, ಅವರು ಏನೇ ಮಾಡಿದರೂ ಸರಿ ಎಂದು ನೋವಿನಿಂದ ಹೇಳಿದಳು. ಹೋಗಲಿ ಬಿಡಮ್ಮ, ನಿನ್ನಿಷ್ಟ ಬಂದ ಹಾಗೆ ಮಾಡು ಎಂದ ಪ್ರದೀಪ್. ಬೇಜಾರು ಮಾಡಿಕೊಳ್ಳಬೇಡಣ್ಣ, ಹತ್ತಿರವಿದ್ದಾಗ ತಮ್ಮನ್ನು ತುಂಬ ಪ್ರೀತಿಸುವ ವಸ್ತುವಿನ ಬೆಲೆ ಏನು ಎಂಬುದು ಇಂತಹವರಿಗೆ ಅರ್ಥವಾಗೋಲ್ಲ. ಅವರಿಗೂ ಗೊತ್ತಾಗಲಿ ಹೆಂಡತಿ ಮಕ್ಕಳ ಸ್ಥಾನದ ಪ್ರೀತಿಯ ಬೆಲೆ ಏನು ಅಂತ ಎಂದು ಹೇಳುತ್ತಾ ಹೊರಟಳು. ಮೊದಲ ಬಾರಿಗೆ ತನ್ನ ಮನೆಯಿಂದ ತನ್ನ ಪತಿಯಿಂದ ದೂರ ಹೊರಟ ಅವಳಿಗೆ ಎಲ್ಲವೂ ಶೂನ್ಯವಾಗಿ ಕಂಡಿತು. ಯಾಂತ್ರಿಕತ ಜೀವನ ಬೇಸರ ತಂದಿತ್ತು. ಪ್ರೀತಿ ಸೌಹಾರ್ದತೆ ಕಾಣದ ದೇಹ ಮನಸ್ಸು ಎರಡೂ ಸ್ವಲ್ಪ ದಿನ ರೆಸ್ಟ್ ಬಯಸಿತ್ತು. ಬಂದ ಇಡೀ ರಾತ್ರಿ ನಿದ್ದೆ ಬಾರದೆ ಜ್ವರದ ತಾಪ ಒಂದು ಕಡೆ, ಮತ್ತೊಂದು ಕಡೆ ಮನಸ್ಸಿನ ತಾಪ ಎರಡೂ ಸೇರಿ ಅವಳನ್ನು ತುಂಬ ಸುಸ್ತಾಗಿ ಮಾಡಿತ್ತು. ಪ್ರದೀಪ್ ಆ ಕೂಡಲೇ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿ ಇಂಜೆಕ್ಷನ್ ಕೊಡಿಸಿದ. ವಯಸ್ಸಾದ ತಂದೆ ರಾತ್ರಿಯೆಲ್ಲ ಮಗಳ ಸನಿಹವೇ ಕುಳಿತು ಹಣೆಗೆ ಮೇಲೆ ಒದ್ದೆ ಬಟ್ಟೆ ಹಾಕುತ್ತಾ ಸೇವೆ ಮಾಡಿದರು. ಬೆಳಗಿನ ಜಾವ ಜ್ವರ ಬಿಟ್ಟು ಸ್ವಲ್ಪ ಚೇತರಿಕೆ ಕಂಡಾಗ ಅಮ್ಮ ಎಂದಳು. ಆ ಕ್ಷಣವೇ ಮಗು ಹೇಗಿದ್ದೀಯಾ ಕಂದ ಎಂದು ವಾತ್ಸಲ್ಯದಿಂದ ರಾವ್ರವರು ಮಗಳ ಕೆನ್ನೆ, ಹಣೆ, ತಲೆಯನ್ನು ಮೆಲ್ಲನೆ ಸವರಿದರು. ಆ ವಾತ್ಸಲ್ಯದ ಸ್ಪರ್ಶವಾದ ಕೂಡಲೇ ಪಲ್ಲವಿ ಕಣ್ಣೀರೆದುರು ಅಪ್ಪ ನನ್ನ ಕ್ಷಮಿಸಪ್ಪ ಎಂದು ಹೇಳಿ ದುಃಖಿಸಿದ್ದಳು. ಈ ಕಡೆ ಬೀಗ ತೆಗೆದು ಒಳಬಂದ ಅಭಿಜಿತ್ಗೆ ಬಂದ ಕೂಡಲೇ ಕಣ್ಣಿಗೆ ಬಿದ್ದದ್ದು ಪಲ್ಲವಿ ಬರೆದಿಟ್ಟು ಹೋದ ಪತ್ರ. ತಾನು ತಪ್ಪು ಮಾಡಿದ ನೀನು ಎಂದೆನಿಸಿ ಹೃದಯದ ಒಂದು ಮೂಲೆಯಲ್ಲಿ ಒತ್ತಿ ಒತ್ತಿ ಹೇಳಿತ್ತು ಮನಸ್ಸು. ಆದರೆ ತಾನು ಅಸಹಾಯಕ. ಏನು ಮಾಡಲಿ? ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ಮಮತೆ, ಎರಡೂ ತೀರಗಳ ಮಧ್ಯೆ ಬದುಕಿನ ನೈಜ ಪರಿಸ್ಥಿತಿ. ಪಲ್ಲವಿಗೆ ವಿಷಯ ತಿಳಿಸಿದರೆ ಎಲ್ಲಿ ನೋಯುವಳೋ, ಎಲ್ಲಿ ಬೇಸರಿಸುವಳೋ ಎಂದು ಹೇಳಲಾರದ ತೊಳಲಾಟ. ಮತ್ತೊಂದು ಕಡೆ ಹೆತ್ತವರ ಅಧಿಕಾರಯುತ ಅಳೆಯಲಾರದ ಮಮತೆಯ ಕರೆ. ಇಷ್ಟರ ಮಧ್ಯೆ ತಾನು ಕೆಲಸ ಮಾಡುವ ಫ್ಯಾಕ್ಟರಿ ನಷ್ಟದಲ್ಲಿ
ಸಿಗುತ್ತಿದ್ದ ಅರ್ಧ ಸಂಬಳ ಏತಕ್ಕೂ ಸಾಲದು. ಇವುಗಳ ಮಧ್ಯೆ ಅವನು ಸಿಲುಕಿ ವಿಲವಿಲ ಒದ್ದಾಡುತ್ತಿದ್ದ. ಆಡಲೂ ಆಗದೆ, ಅನುಭವಿಸಲೂ ಆಗದೆ ತನ್ನೊಳಗೆ ಇಟ್ಟುಕೊಂಡು ಕ್ಷಯಿಸುತ್ತಿದ್ದ. ಈ ಕಡೆ ತಂಗಿಯ ಮದುವೆಗಾಗಿ ಮಾಡಿದ್ದ ಸಾಲ ಕಟ್ಟಲಾರದೆ ನಿವೃತ್ತರಾಗಿದ್ದ ತಂದೆ ಅದೇ ಯೋಚನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹಾಸಿಗೆ ಹಿಡಿದಿದ್ದಾರೆ ಎಂಬ ವಿಷಯ ತಿಳಿದ ಅಭಿಜಿತ್ ಓಡೋಡಿ ಮನೆಗೆ ಹೋಗಿದ್ದ. ಹೆತ್ತ ತಾಯಿಯ ಕಣ್ಣೀರು ಸಹಿಸಲಾರದವನಾದ. ಪ್ರತಿ ತಿಂಗಳು ಬಂದು ಸ್ವಲ್ಪ ಸಂಬಳವನ್ನೇ ತಾಯಿಯ ಕೈಗೆ ಕೊಟ್ಟು ಹಿಂತಿರುಗುತ್ತಿದ್ದ ತನ್ನ ಸಂಸಾರಕ್ಕೆ. ಇದಕ್ಕಾಗಿ ಕೆಲವರ ಹತ್ತಿರ ಅಲ್ಪ ಸ್ವಲ್ಪ ಸಾಲ ಮಾಡಿದ. ಹೊತ್ತು ಗೊತ್ತು ಇಲ್ಲದೆ ಸಿಕ್ಕಲ್ಲೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡತೊಡಗಿದ. ಜಂಜಾಟ. ಈ ಪರಿಸ್ಥಿತಿಯಲ್ಲಿ ಅವನು ಸದಾ ಏಕಾಂಗಿಯಾಗಿರಲು ಬಯಸುತ್ತಿದ್ದ. ಹೆಂಡತಿ ಮಗುವಿಲ್ಲದ ಮನೆ ಸ್ಮಶಾನವೆನಿಸಿತು. ತನ್ನದೇ ದೇಹದ ಚೂರಾಗಿದ್ದ ಅಮೋಘನ ಮುದ್ದು ಮುಖ ಕಣ್ಣೆದುರಿಗೆ ನಿಂತಾಗ ಹಂಬಲಿಸಿ ತೋಳು ತಾಚುತ್ತಿದ್ದ. ಎತ್ತಿ ಮುದ್ದಾಡಲು ಇದೇ ಚಿಂತೆಯಲ್ಲಿ, ಇದೇ ಕೊರಗಾಗಿ ಮನಸ್ಸು ತುಡಿಯುತ್ತಿತ್ತು. ಮನೆಯಲ್ಲಿ ಇಡೀ ರಾತ್ರಿ ಸಿಗರೇಟು ಸೇದುತ್ತಾ ಶೂನ್ಯದಲ್ಲಿ ದೃಷ್ಟಿ ಚೆಲ್ಲಿ ಏನನ್ನೋ ಆಲೋಚಿಸುತ್ತಾ ಕಾಲ ಕಳೆಯತೊಡಗಿದ. ಗಡ್ಡ ಬೆಳೆಯಿತು. ಕಣ್ಣುಗಳು ಆಳಕ್ಕೆ ಹೋದವು. ಏತರಲ್ಲೂ ಆಸಕ್ತಿ ಇಲ್ಲದ, ಉತ್ಸಾಹ ಇಲ್ಲದ, ನೀರಸನಾಗಿ ದಿನ ರಾತ್ರಿ ನೂಕತೊಡಗಿದ. ಊಟ ನಿದ್ರೆಯ ಕಡೆ ಗಮನವಿಲ್ಲದೆ ನಿತ್ರಾಣಗೊಂಡ. ತಿಂಗಳಾದರೂ ತನ್ನ ಮನೆಗೆ ಪಲ್ಲವಿ ಹಿಂದಿರುಗಲಿಲ್ಲ. ಅಭಿಜಿತ್ ಹೋಗಿ ಮಾತನಾಡಿಸಿ ಕರೆತರಲಿಲ್ಲ. ಇಬ್ಬರಲ್ಲೂ ಒಂದೊಂದು ಥರ ಹಠ ಸ್ವಭಾವ. ಮಧ್ಯದಲ್ಲಿ ಪುಟ್ಟ ಮಗು ಅಮೋಘ, ಏನನ್ನೂ ಅರಿಯದ ಕಂದ ತನ್ನ ಅಜ್ಜನ ಮಮತೆಯ ತೋಳಲ್ಲಿ ಆಡುತ್ತಿದ್ದ. ಹಾಲು ಕುಡಿದು ನಿದ್ದೆ ಮಾಡುತ್ತಿದ್ದ. ಲಾಲಿಸಿದರೆ ಮಕ್ಕಳು, ಪೂಜಿಸಿದರೆ ದೇವರು ಅಲ್ಲವೇ? ದಿನೇ ದಿನೇ ಪಲ್ಲವಿಯೂ ಇಳಿದು ಹೋಗುತ್ತಿದ್ದಳು. ಅತ್ತೆ ಮೇಲಿನ ಸಿಟ್ಟು ಹೊತ್ತಿ ಮೇಲೆ ತೆಗೆದರು ಎನ್ನುವ ಗಾದೆಯಂತೆ ಒಮ್ಮೊಮ್ಮೆ ಪಲ್ಲವಿ ಮಗು ಅತ್ತರೆ ಬೈದು ಹೊಡೆಯುತ್ತಿದ್ದಳು. ಮತ್ತೊಮ್ಮೆ ಹುಚ್ಚಿಯಂತೆ ಮುದ್ದಿಸುತ್ತಿದ್ದಳು. ಮತ್ತೊಮ್ಮೆ ಏನನ್ನೋ ಕಳೆದುಕೊಂಡವಳಂತೆ ಭ್ರಮೆಗೆ ಒಳಗಾಗಿ ಅಳುತ್ತಿದ್ದಳು. ಅವಳ ಸ್ಥಿತಿಯನ್ನು ನೋಡಿ ಸಹಿಸಲಾರದ ಪ್ರದೀಪ್ ಮನೋರೋಗ ವೈದ್ಯರ ಬಳಿ ತನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ವಿಷಯವನ್ನೆಲ್ಲ ಒಂದೂ ಮುಚ್ಚಿ ಇಡದೆ ತಿಳಿಸಿದ. ತಾನು ತನ್ನ ಪತಿಯನ್ನು, ಮಗುವನ್ನು ತುಂಬಾ ಪ್ರೀತಿಸುವುದಾಗಿಯೂ ಇತ್ತೀಚೆಗೆ ಅಭಿಜಿತ್ ನನ್ನನ್ನು ಕಡೆಗಣಿಸುತ್ತಿರುವುದಾಗಿಯೂ ತಿಳಿಸಿ ಅವನ ದಿನಚರಿಯನ್ನು ಒಂದೂ ಬಿಡದೆ ಹೇಳುತ್ತಾ, ಮಗುವನ್ನು ತಾನೇಕೆ ಹೊಡೆಯುವೆ ಎಂಬುದೇ ಆ ಸಮಯದಲ್ಲಿ ಗೊತ್ತಾಗದೆ ನಂತರ ತುಂಬ ಸಂಕಟವಾಗುವುದೆಂದು, ಹಿಂಸೆಯಾಗುವುದೆಂದು ತಿಳಿಸಿದಳು. ಇತ್ತೀಚೆಗೆ ಅಡಿಗೆ ಚೆನ್ನಾಗಿಲ್ಲ ಅಂತ ಗೊಣಗುತ್ತಾ ಊಟ ಮಾಡದೆ ಎದ್ದು ಹೋಗುವುದು, ತಾನು ಅಷ್ಟು ಒದ್ದಾಡುತ್ತಿದ್ದರೂ ಗಮನ ಕೊಡದೆ ಹೊರಗೆ ಹೆಚ್ಚು ಕಾಲ ಕಳೆಯುವುದನ್ನು ಸಹಿಸಲಾರದೆ ನಾನೇ ಮಾತನಾಡಿದರೆ ನಿಮ್ಮಪ್ಪನ ಮನೆಗೆ ಹೋಗು ಅನ್ನುವುದು, ಬೇಜಾರಾಗದೆ ಸದಾ ಗಂಟು ಮುಖ. ನೋಡಲಾಗದಿದ್ದರೂ ನನ್ನ ಮಗುವಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡೆ. ನಾನು ಇಂತಹ ವ್ಯಕ್ತಿಯನ್ನು ಪ್ರೀತಿಸಿದನೇ? ಪ್ರೀತಿಸುವ ಸಾಮರ್ಥ್ಯತೆಯೂ ಇಲ್ಲದವರಿಗೆ ಮದುವೆ ಯಾಕೆ ಬೇಕಿತ್ತು? ಹೀಗೆ ಇನ್ನೂ ಪ್ರಶ್ನೆಗಳು ಉದ್ಭವಿಸಿದಾಗ ಅವುಗಳ ಘರ್ಷಣೆಯಿಂದ ತಲೆ ಸಿಡಿದು ನಂತರ ನಾನಾಗಿ ಇರುತ್ತಿರಲಿಲ್ಲ ಎಂದು ನೋವಿನ ಭಾರದಿಂದ ಹೃದಯದಿಂದ ಹೇಳುತ್ತಾ ಆಳವಾದ ನಿದ್ದೆಗೆ ಸರಿದಳು ಪಲ್ಲವಿ. ಸುಪ್ರಸಿದ್ಧ ಮನೋವೈದ್ಯರಾದ ಡಾಕ್ಟರ್ ಧಾರಿಣಿಯವರು, ನೋಡಿ ಮಿಸ್ಟರ್ ಪ್ರದೀಪ್ ರವರೇ, ನೀವು ಒಮ್ಮೆ ಆಕೆಯ ಪತಿಯನ್ನು ಭೇಟಿಯಾಗಿ ತಿಳಿಸಿ. ಸರಿಯಾದ ಕಾರಣ ತಿಳಿದುಕೊಂಡು ಇಬ್ಬರು ಮತ್ತೆ ಒಂದಾಗುವಂತೆ ಮಾಡಿದರೆ ಚಿಂತಿಸಬೇಕಾಗಿಲ್ಲ. ಅತಿಯಾದ ಪ್ರೀತಿಯ ಮನೋರೋಗ ಅಷ್ಟೇ ಇದು. ಪ್ರೀತಿಸಿ ಮದುವೆಯಾಗಿ ದೂರವಾದಾಗ ಕಾಡುವ ಕೇವಲ ಸೂಕ್ಷ್ಮವಾದ ಮನೋರೋಗ ಇದಷ್ಟೇ ಎಂದು ಹೇಳಿದರು. ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್ ಮೇಡಮ್ ಎಂದು ಪ್ರದೀಪ್ ತನ್ನ ಕೃತಜ್ಞತೆಯನ್ನು ಡಾಕ್ಟರಿಗೆ ತಿಳಿಸಿದ. ಇಟ್ಸ್ ಮೈ ಡ್ಯೂಟಿ ಎಂದು ಹೇಳಿ ಡಾಕ್ಟರ್ ಮುಗುಳ್ನಕ್ಕರು. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿದ್ದ ಸುಂದರ ಜೋಡಿಯ ಸಂತೋಷದ ಸಂಸಾರವನ್ನು ಕಂಡು ತಾನೆಷ್ಟು ಹೆಮ್ಮೆಪಟ್ಟಿದ್ದೆ. ಇದ್ದರೆ ನನ್ನ ತಂಗಿಯಂತಹ ತಂಗಿ ಇರಲು ಕೋಟಿ ಪುಣ್ಯ ಮಾಡಿರಬೇಕೆಂದು ತಾನೆಷ್ಟು ಸಂತೋಷಪಟ್ಟಿದ್ದೆ ಎಂದು ಯೋಚಿಸುತ್ತಾ ಪಲ್ಲವಿಯೊಡನೆ ಮನೆ ಹತ್ತಿರ ಬಂದು ಆಟೋ ನಿಂತಾಗಲೇ ಪ್ರದೀಪ್ ಎಚ್ಚೆತ್ತದ್ದು. ಸವಾಲಿನಂತ ಅಂದು ಆಫೀಸ್ ಮುಗಿದೊಡನೆಯೇ ಪ್ರದೀಪ್ ಸೀದಾ ಅಭಿಜಿತ್ ಕಾಣಲು ಅವನ ಮನೆಗೆ ಹೋದ. ಬಾಗಿಲು ಹಾಕಿರಲಿಲ್ಲ. ದಬ್ಬಿ ಒಳಕ್ಕೆ ಹೋದ ಕೂಡಲೇ ಸಿಗರೆಟಿನ ವಾಸನೆ ಗಬ್ಬೆಂದು ಬಡಿದು ತಲೆ ತಿರುಗಿದಂತಾಯಿತು. ಕೋಣೆ ತುಂಬ ಸಿಗರೆಟಿನ ತುಂಡುಗಳು. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಪ್ರದೀಪನ ಕರಳು ಕಿವುಚಿದಂತಾಯಿತು.
ಸದಾ ಹಸನ್ಮುಖಿಯಾಗಿ ಉಲ್ಲಾಸದಿಂದಿರುತ್ತಿದ್ದ ವ್ಯಕ್ತಿ ಇಂದು ತನ್ನೆದುರಿಗೆ ಬಂದು ನಿಂತ ಪ್ರದೀಪನನ್ನು ನೋಡಿ ಅಭಿಜಿತ್ನ ನಿರ್ಜೀವ ಮುಖದಲ್ಲಿ ನಗೆ ಅರಳಿತು. ತನ್ನ ಸ್ವಾಭಿಮಾನವನ್ನು ಕಿತ್ತೊಗೆದು, ಪ್ರದೀಪ್, ನನ್ನ ಪಲ್ಲವಿ ಹೇಗಿದ್ದಾಳೆ, ನನ್ನ ಅಮ್ಮೋಗ ಹೇಗಿದ್ದಾನೆ ಎಂದು ನಿಧಿ ಸಿಕ್ಕಷ್ಟು ಸಂತೋಷದಿಂದ ಕೇಳಿದ. ನನ್ನ ನೋಡಿದ ಮೇಲೆ ಅವರೆಲ್ಲ ನಿನ್ನವರು, ನಿನ್ನ ವಸ್ತು ಎಂದು ನೆನಪಾಯಿತೆ ಎಂದು ಹುಸಿ ಕೋಪ ತೋರುತ್ತಾ ಕೇಳಿದ ಪ್ರದೀಪ್. ಯಾಕೆ ಹಾಗೆ ಹೇಳ್ತೀಯ? ನಾನೇನು ಅವಳನ್ನು ಅಪ್ಪನ ಮನೆಗೆ ಹೋಗು ಅಂತ ಯಾವತ್ತೂ ಹೇಳಿರಲಿಲ್ಲ. ಅವಳಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ, ನನ್ನ ನೆನಪು ಇದ್ದಿದ್ದರೆ ಇಷ್ಟು ದಿನ ಅಲ್ಲಿರುತ್ತಿರಲಿಲ್ಲ ಎಂದ ಪ್ರದೀಪ್. ಅಭಿಜಿತ್ ನಿನ್ನ ಮೇಲಿನ ಪ್ರೀತಿಯ ಕೊರಗಿನಲ್ಲಿ ಮನೋರೋಗಿಯಾಗಿದ್ದಾಳೆ ಎಂದು ಅಂದಿನ ತನಕ ನಡೆದ ವಿಷಯವನ್ನೆಲ್ಲ ಅಭಿಜಿತ್ನ ಬಳಿ ಹೇಳಿಕೊಂಡ. ವಿಷಯ ತಿಳಿದ ಅಭಿಜಿತ್ನ ಕಣ್ಣುಗಳಿಂದ ಕಣ್ಣೀರ ಹನಿಗಳು ತೊಟುಕಿದ್ದವು. ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ತನ್ನಲ್ಲಿ ನಡೆದ ಜಂಜಾಟದ ಪರಿಸ್ಥಿತಿಯನ್ನು ಸಹ ಅಭಿಜಿತ್ ಒಂದೂ ಬಿಡದೆ ತನ್ನ ಸ್ನೇಹಿತ ಪ್ರದೀಪನಲ್ಲಿ ತಿಳಿಸಿ ಮನಸ್ಸನ್ನು ಹಗುರ ಮಾಡಿಕೊಂಡ. ಆಗ ಪ್ರದೀಪ್, ಅಭಿಜಿತ್, ಲೈಫಲ್ಲಿ ಬೇಕಾದಷ್ಟು ಅಡ್ಡಿ ಆತಂಕಗಳು ತಾಪತ್ರಯಗಳು ಬರುತ್ತೆ. ಹಾಗಂತ ಅದನ್ನೇ ಹೆಚ್ಚು ಮಾಡಿಕೊಂಡು ಪ್ರೀತಿನ ಕಡೆಗಣಿಸಬಾರದು. ತುಂಬಿ ಹರಿಯುವ ಪ್ರೀತಿಯ ತೀರ ಕವಲೊಡೆದರೆ ಹೀಗೆ ಆಗುವುದು. ಅದನ್ನು ಮರೆಯಬೇಡ. ಗಂಡನ ಸುಖ ದುಃಖಗಳಲ್ಲಿ ಅವರನ್ನು ಸಮಪಾಲು ಇರುತ್ತದೆ. ಅದನ್ನು ನೀನು ಹೆಂಡತಿಯೊಡನೆ ಹಂಚಿಕೊಂಡರೆ ಮಾತ್ರ ಜೀವನ ಸುಗಮವಾಗಿರುವುದು. ಇಲ್ಲದಿದ್ದರೆ ಅವಳ ಗತಿ? ಪ್ರದೀಪ್, ನನ್ನ ಕ್ಷಮಿಸು. ಇನ್ನೆಂದಿಗೂ ಹಾಗಾಗದಂತೆ ನೋಡಿಕೊಳ್ಳುವೆ. ಪ್ಲೀಸ್, ನನ್ನ ಹೆಂಡತಿ, ನನ್ನ ಮಗುವನ್ನು ಕಳಿಸು ಎಂದು ತನ್ನ ಸ್ನೇಹಿತನ ಎರಡೂ ಕೈಗಳನ್ನು ಹಿಡಿದುಕೊಂಡು ರಿಕ್ವೆಸ್ಟ್ ಮಾಡಿಕೊಂಡ. ಅವನ ಮಾತನ್ನು ಕೇಳುತ್ತಿದ್ದ ಹಾಗೆಯೇ ಅಭಿಜಿತ್, ಅವರುಗಳು ಯಾವತ್ತೂ ನಿನ್ನವರೇ, ನಿನ್ನ ವಸ್ತುಗಳೇ. ನಿನ್ನಿಂದ ಅಗಲಿ ಇರಲಾರದ ಜೀವವದು. ಅದು ನಿನ್ನ ಮನೆ. ಈಗಲೇ ನಡಿ ನನ್ನ ಜೊತೆ. ಈ ದಿನ ಅಲ್ಲೇ ಇದ್ದು ನಾಳೆ ಅವರನ್ನು ಕರೆದುಕೊಂಡು ಸಂತೋಷವಾಗಿ ಮತ್ತೆ ಇಲ್ಲಿಗೆ ಬರುವಂತೆ ಎಂದು ಎದೆ ತುಂಬಿ ಹೇಳಿದ ಪ್ರದೀಪ್. ರಾತ್ರಿ 8 ಗಂಟೆಯ ಹೊತ್ತಿಗೆ ಮನೆಗೆ ಬಂದ ಪ್ರದೀಪ್ ಸೀದಾ ಒಳಗೆ ಹೋಗಿ, ಪಲ್ಲವಿ, ಬಾಮ್ಮ ಇಲ್ಲಿ ಎಂದು ಅಕ್ಕರೆಯಿಂದ ಕರೆದ. ಏನಣ್ಣ ಎನ್ನುತ್ತಾ ಬಂದ ಪಲ್ಲವಿಗೆ, ಹೊರಗಡೆ ಯಾರೋ ನಿನ್ನನ್ನು ವಿಚಾರಿಸಿಕೊಂಡು ಬಂದಿದ್ದಾರೆ. ನಿನ್ನನ್ನು ಅರ್ಜೆಂಟ್ ಈಗಲೇ ನೋಡಬೇಕಂತೆ, ಮಾತನಾಡಬೇಕಂತೆ ಅಂತ ಹೇಳಿ ಮಹಡಿ ಮೇಲಿನ ರೂಮಿಗೆ ಹೊರಟು ಹೋದ. ತನ್ನ ಅಣ್ಣನ ಮಾತು ಕೇಳಿ ಹೊರಬಂದ ಪಲ್ಲವಿ ತನ್ನೆದುರು ನಿಂತ ಅಭಿಜಿತ್ನ ನೋಡಿ ಇದು ಕನಸೋ ನನಸೋ ಎಂದು ಅಳತೊಡಗುತ್ತಿದ್ದಳು. ಅಂದುಕೊಳ್ಳುತ್ತಿದ್ದಾಗಲೇ ಅವನು ತನ್ನ ಬಾಹುಗಳನ್ನು ತೆರೆದು ಪ್ರೇಮದಿಂದ ಪಲ್ಲವಿ ಎಂದು ಕರೆದ. ಓಡಿ ಬಂದು ಬಾಹುಗಳೊಳಗೆ ಅಡಗಿದಳು. ಬಿಡಲಾಗದ ಅಪ್ಪುಗೆ. ಪ್ರೀತಿಯಿಂದ ಅವಳ ಮುಖದ ತುಂಬ ಮುತ್ತಿನ ಮಳೆ ಕರೆದ. ಅಮೋಘ, ಅಮ್ಮ ಎಂದು ಕರೆದಾಗ ಇಬ್ಬರೂ ಎಚ್ಚೆತ್ತು ಇಹಲೋಕಕ್ಕೆ ಬಂದರು. ಮಗುವನ್ನು ಎತ್ತಿಕೊಂಡು ಕಳೆದು ಹೋಗಿದ್ದ ತನ್ನ ಅಮೂಲ್ಯ ವಸ್ತು ಮತ್ತೆ ಸಿಕ್ಕಿತೆಂದು ಮುದ್ದಾಡಿದ. ಈ ಮುದ್ದಾದ ಸಾಂಸಾರಿಕ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಭಿಜಿತ್ ಮಾಡಿದ್ದು ತಪ್ಪಾ ಸರಿನಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.